ಸ್ನೇಹಿತರೆ, ತಿರುಪತಿ ಅಂದರೆ ತಿರುಮಲ ಈ ಭೂಲೋಕದ ವೈಕುಂಠ ಎಂದೇ ಪ್ರಸಿದ್ಧಿಯಾಗಿದೆ. ಅದಕ್ಕೆ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಬೇಕೆಂಬುದು ಪ್ರತಿಯೊಬ್ಬರ ಕನಸು ಹಾಗೂ ಆಸೆಯಾಗಿರುತ್ತದೆ. ಆದರೆ ಆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆಯೋದು ಅಷ್ಟೊಂದು ಸುಲಭವಲ್ಲ ಸ್ನೇಹಿತರೆ. ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಆಗಮಿಸುತ್ತಾರೆ. ಅಲ್ಲಿನ ನೂಕು ನುಗ್ಗಲು ಮಧ್ಯೆ ದೇವರ ದರ್ಶನ ಸರಿಯಾಗಿ ಆದರೆ ಅವರೇ ಪುಣ್ಯವಂತರು. ಈ ಭೂಲೋಕದ ವೈಕುಂಠ ಆದಂತಹ ಈ ತಿರುಮಲ 7 ಶಿಖರಗಳನ್ನು ಒಳಗೊಂಡಿದೆ. ಇದು ಆದಿಶೇಷನ 7 ತಲೆಗಳೆಂದು ಪುರಾಣಗಳಲ್ಲಿ ಹಾಗೂ ಇತಿಹಾಸದಲ್ಲಿ ಬರೆಯಲಾಗಿದೆ. ಅದಕ್ಕೆ ಇದನ್ನು ಶೇಷಾಚಲಂ ಎಂದೇ ಕರೆಯುತ್ತಾರೆ. ಈ 7 ಶಿಖರಗಳು ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ಎಂದು ಕರೆಯಲಾಗುತ್ತದೆ. ತಿರುಪತಿ ತಿಮ್ಮಪ್ಪನ ಈ ದೇವಾಲಯ ವೆಂಕಟಾದ್ರಿ ಎಂಬ ಶಿಖರದ ಮೇಲೆ ಇದೆ. ದೇವಾಲಯದ ದೈವವಾದ ವೆಂಕಟೇಶ್ವರ ವಿಷ್ಣುವಿನ ಒಂದು ಅವತಾರ. ಬಾಲಾಜಿ, ಗೋವಿಂದ ಮತ್ತು ಶ್ರೀನಿವಾಸ, ವೆಂಕಟೇಶ್ವರ ಇತರ ಹೆಸರುಗಳಿಂದ ಈ ದೇವರನ್ನು ಕರೆಯಲಾಗುತ್ತದೆ. ಈ ದೇವಾಲಯ ಶ್ರೀಸ್ವಾಮಿ ಪುಷ್ಕರಣಿ ಪವಿತ್ರ ನೀರಿನ ದಕ್ಷಿಣ ದಂಡೆಯ ಮೇಲಿದೆ. ತಿರುಪತಿಯ ಬಾಲಾಜಿ ದೇವಾಲಯ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ನಂತರ ವಿಶ್ವದ ಶ್ರೀಮಂತ ಯಾತ್ರಾ ಕೇಂದ್ರವಾಗಿದೆ. ಈ ದೇವಾಲಯಕ್ಕೆ ಸುಮಾರು 50,000ದಿಂದ 1,00,000 ಭಕ್ತರು ದಿನವೂ ಭೇಟಿ ಕೊಡುತ್ತಾರೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಭೇಟಿ ಕೊಡುತ್ತಾರೆ. ಒಂದು ವೇಳೆ ನೀವು ಆಫ್ ಸೀಸನ್, ಹೆಚ್ಚು ಜನಜಂಗುಳಿ ಇಲ್ಲದ ಸೀಸನ್ಗಾಗಿ ಕಾಯುವುದಾದರೆ ಅದು ಸಾಧ್ಯವಿಲ್ಲ. ಯಾಕಂದರೆ ಯಾವುದೇ ಸೀಸನಲ್ಲೂ ತಿರುಪತಿಗೆ ಹೋದರೂ ಜನರು ತುಂಬಿ ತುಳುಕುತ್ತಿರುತ್ತಾರೆ. ಅದರಲ್ಲೂ ಸ್ವಲ್ಪ ಕಡಿಮೆ ಇರುವಾಗ ಹೋಗಬೇಕೆಂದರೆ ಅದು ಮಳೆಗಾಲ ಸೂಕ್ತವಾಗಿದೆ ಸ್ನೇಹಿತರೆ. ಅಂದರೆ ಜುಲೈ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳು ತಿರುಪತಿಯನ್ನು ಭೇಟಿ ಕೊಡಲು ಸೂಕ್ತವಾದ ಸಮಯವಾಗಿದೆ. ಒಂದು ವೇಳೆ ನೀವು ಇಲ್ಲಿನ ನಿಜವಾದ ಅನುಭವವನ್ನು ಪಡೆಯಬೇಕಾದರೆ ನೀವು ಹಬ್ಬದ ಸಮಯದಲ್ಲಿ ಇಲ್ಲವೇ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಇಲ್ಲಿ ನೀವು ಭೇಟಿ ಕೊಡಬೇಕು. ತಿರುಪತಿಯ ಬ್ರಹ್ಮೋತ್ಸವವು 9 ದಿನಗಳ ಕಾಲ ನಡೆಯುವುದು. ಅದೊಂದು ದೊಡ್ಡ ಉತ್ಸವ ಆಗಿದೆ. ಇದು ಸೆಪ್ಟೆಂಬರ್ನಿಂದ ಅಕ್ಟೋಬರ್ ಸಮಯದಲ್ಲಿ ನಡೆಯುತ್ತದೆ. ಇದನ್ನು ಹೊರತುಪಡಿಸಿ ನವೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿಗೆ ಭೇಟಿ ನೀಡಬಹುದು. ಈ ಸಮಯದಲ್ಲಿ ವಾತಾವರಣ ತಂಪಾಗಿರುತ್ತದೆ. ಬೇಸಿಗೆಗಾಲದಲ್ಲಿ ತುಂಬಾನೇ ಸೆಕೆ ಇರುತ್ತದೆ. ಆದರೂ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಸಂಖ್ಯೆ ಮಾತ್ರ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿಯ ದರ್ಶನದಲ್ಲಿ ಸಾಮಾನ್ಯ ದರ್ಶನ ಹಾಗೂ ವಿಶೇಷ ದರ್ಶನ ಎಂದು ವಿಂಗಡಿಸಲಾಗಿದೆ. ನೀವು ಸಾಮಾನ್ಯ ದರ್ಶನ ಮಾಡಲು ಬಯಸಿದರೆ ಇದು ಉಚಿತವಾಗಿದೆ. ಆದರೆ 8 ಗಂಟೆಗಳಕ್ಕಿಂತಲೂ ಹೆಚ್ಚು ಕಾಲ ನೀವು ಕಾಯಬೇಕಾಗುತ್ತದೆ. ವಿಶೇಷವಾಗಿ ವಾರಾಂತ ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲಿ ಇಲ್ಲಿನ ಭಕ್ತರ ಸಂಖ್ಯೆಯು ಬಹಳಷ್ಟಾಗಿರುತ್ತದೆ. ಇನ್ನು ನೀವು ವಿಶೇಷ ದರ್ಶನ ಪಡೆಯಲು ಬಯಸಿದರೆ ಪ್ರತಿ ವ್ಯಕ್ತಿಗೆ 300 ರೂಪಾಯಿ ಟಿಕೆಟ್ ಪಡೆದು ದರ್ಶನ ಪಡೆಯಬೇಕಾಗುತ್ತದೆ. ಇದಕ್ಕೂ ಕೂಡ ನೀವು 2 ರಿಂದ 3 ಗಂಟೆ ಕಾಯಬೇಕಾಗುತ್ತದೆ. ನಿಮ್ಮೊಂದಿಗೆ ಸಣ್ಣ ಮಕ್ಕಳು, ಗರ್ಭಿಣಿಯರು, ಹಿರಿಯ ನಾಗರಿಕರು ಅಥವಾ ಅಂಗವಿಕಲರು ಇದ್ದರೆ ನೀವು ವಿಶೇಷ ಸವಲತ್ತುಗಳನ್ನು ಪಡೆಯಬಹುದು ಮತ್ತು ವೇಗವಾಗಿ ದರ್ಶನ ಕೂಡ ಪಡೆಯಬಹುದು. ಅದೇ ರೀತಿ ನೀವು ತಿರುಮಲ ದೇವಸ್ಥಾನವನ್ನು ತಿರುಪತಿಯ ಈ 7 ಬೆಟ್ಟಗಳನ್ನು ಏರಿ ಕೂಡ ಹೋಗಬಹುದು. ಬೆಟ್ಟವನ್ನು ನಡೆದುಕೊಂಡು ಹತ್ತಿದವರೆಗೆ ನೇರವಾದ ದರ್ಶನವನ್ನು ಕೂಡ ಕೊಡಲಾಗುತ್ತದೆ. ಜೊತೆಗೆ ಅವರಿಗೆ ಉಳಿದುಕೊಳ್ಳಲು ಯಾತ್ರಾ ನಿವಾಸಗಳನ್ನು ಕೂಡ ಕೊಡಲಾಗುತ್ತದೆ. ಒಂದು ವೇಳೆ ನೀವು ಸೇವೆ ಅಥವಾ ಪೂಜೆಯನ್ನು ಮಾಡಲು ಇಚ್ಛಿಸುತ್ತಿದ್ದರೆ TTD ಆನ್ಲೈನ್ ಸೈಟಿಗೆ ಹೋಗಿ ಮುಂಚಿತವಾಗಿ ಕಾಯ್ದಿರಿಸಬೇಕು. ಸ್ಲಾಟ್ ಪಡೆಯುವ ಬಗ್ಗೆ ನೀವು ಖಚಿತವಾಗಿ ಬಯಸಿದರೆ ಕನಿಷ್ಠ 3 ತಿಂಗಳ ಮುಂಚಿತವಾಗಿ ಕಾಯ್ದಿರಿಸುವುದು ಸೂಕ್ತವಾಗಿದೆ.
ದೇವರ ದರ್ಶನಕ್ಕೆ ಹೋಗುವಾಗ ಸೂಕ್ತವಾದ ಉಡುಪುಗಳನ್ನು ಧರಿಸಬೇಕು. ತಿರುಪತಿ ಧರ್ಮನಿಷ್ಠ ಯಾತ್ರಾರ್ಥಿಗಳಿಗೆ ಒಂದು ಪಟ್ಟಣವಾಗಿದೆ. ಮಹಿಳೆಯರು ಭಾರತೀಯ ಸಂಪ್ರದಾಯದ ಉಡುಪುಗಳಾದಂತಹ ಸೀರೆ ಅಥವಾ ಚೂಡಿದಾರ ಸೂಟುಗಳನ್ನು ಧರಿಸುವುದು ಉತ್ತಮ. ದೇವಾಲಯದ ಒಳಗಡೆ ಫೋನುಗಳು, ಕ್ಯಾಮ್ರಾಗಳು, ವಿಡಿಯೋ ಕ್ಯಾಮ್ರಾಗಳನ್ನು ಒಯ್ಯಲು ಅನುಮತಿಯೇ ಇಲ್ಲ. ದರ್ಶನ ಸಮಯದಲ್ಲಿ ಯಾವುದೇ ರೆಕಾರ್ಡಿಂಗ್ ಸಾಧನಗಳನ್ನು ದೇವಾಲಯದ ಒಳಗಡೆ ಕೊಂಡೊಯ್ಯುವುದನ್ನು ನಿಷೇಧಿಸಲಾಗಿದೆ. ನಿಮ್ಮ ಗ್ಯಾಜೆಟ್ಗಳನ್ನು, ಫೋನುಗಳನ್ನು, ಕ್ಯಾಮ್ರಾಗಳನ್ನು ಇಡಲು ಲಾಕರ್ ವ್ಯವಸ್ಥೆ ಕೂಡ ಒದಗಿಸಲಾಗುತ್ತದೆ. ತಿರುಪತಿಗೆ ಪ್ರಯಾಣಿಕರು ವಸತಿಗಾಗಿ ಬಂದಾಗ ಇಲ್ಲಿ 2 ಮತ್ತು 3 ಸ್ಟಾರ್ ಹೋಟೆಲ್ಗಳ ಜೊತೆಗೆ ಲಾಡ್ಜ್ಗಳು, ಅತಿಥಿ ಗೃಹಗಳು, ಹಾಸ್ಟೆಲ್ ಕೂಡ ಇವೆ. ಮುಖ್ಯ ವಸತಿ ದೇವಾಲಯವನ್ನು ಹೊಂದಿರುವ ಬೆಟ್ಟದ ಬುಡದಲ್ಲಿ ಈ ವಸತಿ ಸೌಕರ್ಯಗಳು ಬಹಳಷ್ಟು ಕೇಂದ್ರ ಸ್ಥಾನದಲ್ಲಿವೆ. ಟಿಟಿಡಿ ಮಂಡಳಿಯ ವಸತಿ ಆಯ್ಕೆಗಳನ್ನು ನೀವು ಮಾಡಬಹುದು. ದೇವಾಲಯದ ಚಟುವಟಿಕೆಗಳು. ಜಗತ್ ಪ್ರಸಿದ್ಧವಾದ ತಿರುಪತಿ ಲಡ್ಡು ಪ್ರಸಾದ ತಿರುಮಲ ದೇವಾಲಯದಲ್ಲಿ ನೀಡಲಾಗುತ್ತದೆ. ಪ್ರತಿಯೊಬ್ಬ ಭಕ್ತಾದಿಗೂ ವೆಂಕಟೇಶ್ವರ ಅಂದರೆ ಬಾಲಾಜಿಯ ದರ್ಶನ ಆದ ಮೇಲೆ ಒಂದು ತಿರುಪತಿಯ ಲಡ್ಡುವನ್ನು ನೀಡಲಾಗುವುದು. ತಲೆಗೂದಲು ಅರ್ಪಣೆ. ಹಲವಾರು ಭಕ್ತಾದಿಗಳು ತಮ್ಮ ತಲೆಗೂದಲನ್ನು ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಸಂಗ್ರಹಿಸಿದ ಕೂದಲು ದೈನಂದಿನದ ಪ್ರಮಾಣದ ಗಟ್ಟಲೆ ಇರುತ್ತದೆ ಸ್ನೇಹಿತರೆ. ಭಕ್ತಾದಿಗಳು ವೆಂಕಟೇಶ್ವರನು ತನ್ನ ಸಾಲವನ್ನು ಕುಬೇರನಿಗೆ ಹಿಂದಿರುಗಿಸಲು ಸಹಾಯವಾಗುತ್ತದೆ ಎಂದು ವೆಂಕಟೇಶ್ವರನ ಹುಂಡಿಗೆ ದಾನವನ್ನು ಮಾಡುತ್ತಾರೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ದಾನವನ್ನು ಪಡೆಯುವಂತಹ ದೇವಸ್ಥಾನವಾಗಿದೆ ಸ್ನೇಹಿತರೆ. ತುಲಾಭಾರ. ಈ ದೇವಾಲಯದ ಪ್ರಮುಖ ಬೇಡಿಕೆಗಳಲ್ಲಿ ಒಂದು ತುಲಾಭಾರ ಆಗಿದೆ. ತುಲಾಭಾರ ಆಚರಣೆಯಲ್ಲಿ ಭಕ್ತರು ಒಂದು ಕಡೆ ತಮ್ಮ ತೂಕದ ಸಮತೋಲನವಾಗಿ ಹಾಗೂ ಇನ್ನೊಂದು ಕಡೆ ತಮ್ಮ ತೂಕ ಹೆಚ್ಚಿನ ವಸ್ತುಗಳನ್ನು ತುಂಬಿರುತ್ತಾರೆ. ಭಕ್ತರು ಸಾಮಾನ್ಯವಾಗಿ ಸಕ್ಕರೆ, ಬೆಲ್ಲ, ತುಳಸಿ ಎಲೆಗಳು, ಬಾಳೆ ಎಲೆಗಳು, ಚಿನ್ನದ ನಾಣ್ಯಗಳನ್ನು ನೀಡುತ್ತಾರೆ. ತಲುಪುವುದು ಹೇಗೆ? ತಿರುಪತಿಗೆ ತನ್ನದೇ ಆದ ವಿಮಾನ ನಿಲ್ದಾಣವಿದೆ ಮತ್ತು ನೀವು ಭಾರತದ ಎಲ್ಲ ಪ್ರಮುಖ ಮಹಾನಗರಗಳಿಂದ ತಿರುಪತಿ ವಿಮಾನ ನಿಲ್ದಾಣಕ್ಕೆ ನೇರವಾಗಿ ವಿಮಾನವನ್ನು ಪಡೆಯಬಹುದು. ತಿರುಪತಿಗೆ ತನ್ನದೇ ಆದ ರೈಲ್ವೆ ನಿಲ್ದಾಣ ಕೂಡ ಉಂಟು. ದೇಶದ ನಾನಾ ಭಾಗಗಳಿಂದ ತಿರುಪತಿಗೆ ನೇರವಾದ ರೈಲ್ವೆ ಸಂಪರ್ಕವೂ ಉಂಟು. ತಿರುಪತಿ ಕರ್ನಾಟಕದ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 252 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ, ಧಾರವಾಡದಿಂದ 431 ಕಿಲೋಮೀಟರ್ ದೂರದಲ್ಲಿದ್ದರೆ ಕಲಬುರಗಿಯಿಂದ ಸುಮಾರು 612 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಕರ್ನಾಟಕದ ಪ್ರಮುಖ ನಗರಗಳಿಂದ ಹಾಗೂ ಜಿಲ್ಲಾ ಕೇಂದ್ರಗಳಿಂದ ಬಸ್ಸುಗಳ ಸೌಕರ್ಯ ಕೂಡ ಇದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಆ ಬಾಲಾಜಿಯ ದರ್ಶನವನ್ನು ನೀವು ಪಡೆಯಲೇಬೇಕು.